ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ನಲ್ಲಿ ಆ ವಿಡಿಯೋ ಇತ್ತ ಅಸಲಿ ಸತ್ಯ ಏನ್ ಗೊತ್ತಾ ಅನ್ನುವಂತಹ ಪ್ರಶ್ನೆಗಳು ಇತ್ತು. ಇದೀಗ ವಿಡಿಯೋಗಳ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಪಿ. ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆಯಾಗಿತ್ತು. ಪ್ರಜ್ವಲ್ ಪೆನ್ ಡ್ರೈವ್ ನಲ್ಲಿ ಆ ವಿಡಿಯೋ ಅಸಲಿ ಸತ್ಯ ಏನ್ ಗೊತ್ತಾ ಅನ್ನುವಂತಹ ಪ್ರಶ್ನೆ. ವಿಡಿಯೋಗಳ ಬಗ್ಗೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಡಿಸಿಪಿ. ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಬ್ಯಾರಕ್ನಲ್ಲಿ ಸಿಕ್ಕ ಪೆನ್ ಡ್ರೈವ್ ನಲ್ಲಿ ವಿಡಿಯೋಗಳೇ ಇಲ್ಲ. ಪೆನ್ ಡ್ರೈವ್ ಸಿಕ್ತು ಆದ್ರೆ ವಿಡಿಯೋಗಳು ಇರಲಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ವಿಡಿಯೋಗಳಿವೆ ಎಂಬ ವರದಿ ಸತ್ಯಕ್ಕೆ ದೂರ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಅವರು ಈಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರಜ್ವಲ್ ಬಳಿ ಮೊಬೈಲ್, ಸಿಮ್, ಚಾರ್ಜರ್, ಪೆನ್ ಡ್ರೈವ್, ಡೈರಿ ಕೂಡ ಪತ್ತೆಯಾಗಿದೆ. ಪೆನ್ ಡ್ರೈವ್ ಅನ್ನ ಸೀಜ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಲು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಿಸಿಬಿ ವತಿಯಿಂದ ಪರಪ್ಪನ ಪೊಲೀಸ್ ಠಾಣೆಗೆ ಈಗ ದೂರು ಕೂಡ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಪಾಸ್ವರ್ಡ್ ಕೂಡ ಆರೋಪಿಗಳು ಹೇಳಲಿಲ್ಲ. ಇನ್ನು ಪೆನ್ ಡ್ರೈವ್ ನಲ್ಲಿ ವಿಡಿಯೋಗಳಿಲ್ಲ ಆರೋಪಗಳನ್ನ ಅಲ್ಲಗಳೆದಿದ್ದಾರೆ ಡಿಸಿಪಿ ನಾರಾಯಣ ಅವರು. ಇದೀಗ ಪ್ರಜ್ವಲ್ ಪೆನ್ ಡ್ರೈವ್ ನಲ್ಲಿ ಆ ವಿಡಿಯೋ ಜೊತೆಗೆ ಅಸಲಿ ಸತ್ಯ ಏನು ಅನ್ನುವಂತಹ ಪ್ರಶ್ನೆ. ವಿಡಿಯೋಗಳ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಪಿ. ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಪಡೆದುಕೊಳ್ತಾ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾರಕ್ನಲ್ಲಿ ಸಿಕ್ಕಂತಹ ಪೆನ್ ಡ್ರೈವ್ ನಲ್ಲಿ ವಿಡಿಯೋಗಳೇ ಇಲ್ಲ. ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ವಿಡಿಯೋಗಳಿವೆ ಎಂಬ ವರದಿ ಸತ್ಯಕ್ಕೆ ದೂರ ಅಂತ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಎಲೆಕ್ಟ್ರಾನಿಕ್ನ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಡಿಸಿಪಿ ಆದಂತಹ ಎಂ ನಾರಾಯಣ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಕುರಿತಾಗಿ. ಈ ಬಗ್ಗೆ ಮಾತನಾಡಿರುವಂತದ್ದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಡಿಸಿಪಿ ಎಂ ನಾರಾಯಣ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ನೀಡಿದ್ದಾರೆ ಬನ್ನಿ ನೋಡೋಣ. ಐಸೆಕ್ಯೂರಿಟಿ ಅಧಿಕಾರಿಗಳು ದಿನಾಂಕ 11/8/26 ಪರಪ್ಪನಗರ ಕೇಂದ್ರ ಕಾರಾಗೃಹದ ಮೇಲೆ ಅನಧಿಕೃತ ವಸ್ತುಗಳು ಅಲ್ಲಿ ಬಳಕೆ ಆಗಿದ ಮೇಲೆ ಖಚಿತ ಮಾರ್ಗ ಮೇಲೆ ದಾಳಿ ಮಾಡಿರ್ತಾರೆ. ಈ ದಾಳಿ ಮಾಡಿದಾಗ ಇದರಲ್ಲಿ VIP ಭದ್ರತಾ ವಿಭಾಗ ಐಸೆಕ್ಯೂರಿಟಿ ಪ್ರಿಸನ್ ನಂಬರ್ 3ರ 1ನೇ ಮಹಡಿ ರೂಮ್ ನಂಬರ್ 4ರಲ್ಲಿ ಒಂದು ನೀಲಿ ಬಣ್ಣದ ರೆಡ್ಮಿ ಮೊಬೈಲ್ ನಂಬರ್ ಮತ್ತು ಒಂದು ಬಿಳಿ ಬಣ್ಣದ ಚಾರ್ಜರ್, ಒಂದು ನೀಲಿ ಬಣ್ಣದ ಪ್ಯಾಕೆಟ್ ನೋಟು ಮತ್ತು ಒಂದು ಕಪ್ಪು ಬಣ್ಣದ ಸ್ಕ್ಯಾನ್ ಡಿಸ್ ಪೆನ್ ಡ್ರೈವ್ ಒಂದು ದೊರಕಿದೆ ಅಂಥೇಳಿ. ಇವೆಲ್ಲ ನಿಷೇಧ ವಸ್ತುಗಳು. ಹಾಗಾಗಿ ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ ಮತ್ತು BNS ಪ್ರಕಾರ ಕೇಸ್ ಮಾಡೋದಕ್ಕೆ CCB ಅವರು ಪರಪ್ಪನಗರ ಪೊಲೀಸ್ ಸ್ಟೇಷನ್ಗೆ ನೀಡಿರ್ತಾರೆ. ಈ ಪೆನ್ ಡ್ರೈವು, ಚಾರ್ಜರು ಅಥವಾ ಮೊಬೈಲ್ ಏನಾಗಿದೆ ಇದನ್ನು ಯಾರು ಸೀಜಿಂಗ್ ಆಫೀಸರ್ ಇದ್ದಾರೆ ಅವರು ಪಂಚರ ಸಮಕ್ಷಮ ಸೀಲ್ ಮಾಡಿ ತನಿಖಾಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸೀಲ್ ಮಾಡಿದ್ದು ಹಂಗೇ ಇದೆ. ಇದನ್ನು ಮುಂದಿನ ತನಿಖೆಗಾಗಿ ಇದು ಯಾರ ಫೋನು, ಯಾರಿಗೆ ಕಾಲ್ ಮಾಡ್ತಾಯಿದ್ರು ಮತ್ತು ಅದರಲ್ಲಿ ಅವರು ಇನ್ಸ್ಟಾ, ಫೇಸ್ಬುಕ್ಕು ಮತ್ತು ಅಥವಾ ನೆಟ್ಫ್ಲಿಕ್ಸು ಹಾಕ್ಕೊಂಡಿರೋಂತ ಏನು ಖರೀದಿ ಕೊಟ್ಟಿದ್ದಾರೆ ಅದಕ್ಕೆ ಪಾಸ್ವರ್ಡ್ ಅವ್ರು ನೀಡಿಲ್ಲ. ಆ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋಂಥದ್ದು ಯಾರು ಯೂಸ್ ಮಾಡ್ತಾಯಿದ್ರು, ಪ್ರಜ್ವಲ್ ರೇವಣ್ಣವರ ಅಥವಾ ಅದರ ಇರೋವಂಥ ಇನ್ನೊಬ್ಬ ರಾಯ್ ಅಂತ ಅವ್ರದ ಹೆಂಗೆ ಈ ಮೊಬೈಲ್ ಬಂದಿತ್ತು ಒಳಗಡೆ ಅನ್ನೋದನ್ನು ತನಿಖೆ ಮಾಡೋದು ನಮ್ಮ ಮೊದಲ ಕರ್ತವ್ಯ ಆಗಿದೆ. ಅದನ್ನು ನಾವು ಮಾಡ್ತೀವಿ. ಮುಂದುವರೆದು ಇದರಲ್ಲಿ ಇಷ್ಟು ವೀಡಿಯೋಸ್ ಇದೆ, ಅಷ್ಟು ವೀಡಿಯೋಸ್ ಇದೆ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೆಲವು ಮಾಧ್ಯಮಗಳು ಪ್ರಚಾರ ಮಾಡಿದೆ. ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಅಧಿಕಾರಿಗಳು ದಿನಾಂಕ 11/8/26 ಪರಪ್ಪನಗರ ಕೇಂದ್ರ ಕಾರಾಗೃಹದ ಮೇಲೆ ಅನಧಿಕೃತ ವಸ್ತುಗಳು ಅಲ್ಲಿ ಬಳಕೆ ಆಗಿದ ಮೇಲೆ ಖಚಿತ ಮಾರ್ಗ ಮೇಲೆ ದಾಳಿ ಮಾಡಿರ್ತಾರೆ. ಈ ದಾಳಿ